ಸೊ ಹಾಯ್ ಗಾಯ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಾನು ಈಗರ ಬಿಗಿನರ್ ಅದೇನಿ ನಂದು ಯೂಟ್ಯೂಬ್ ಜರ್ನಿ ಒಳಗೆ. ಆ್ಯಂಡ್ ನಾನು ಇವತ್ತು ಬಂದೀನಿ ಒಂದು ಹೊಸ ಇಂಟ್ರೆಸ್ಟಿಂಗ್ ಹಾರರ್ ಸ್ಟೋರಿ ತೊಗೊಂಡು ನಿಮ್ಮೆಲ್ಲರ ಮುಂದೆ. ಆ್ಯಂಡ್ ಇದು ಬೇರೆ ಯಾರ ಜೊತೆನೂ ಅಲ್ಲ, ನಂದು ಕ್ಲೋಸ್ ಫ್ರೆಂಡ್ ಅವ್ರ ಜೊತೆನೇ ಆಗಿದ್ದ ಸ್ಟೋರಿ ಇದೆ. ಬರ್ರಿ ಕೇಳೋಣಂತ. ಈ ಸ್ಟೋರಿ ಬಂದ್ಬಿಟ್ಟು ನಮ್ಮ ಧಾರವಾಡ ಒಳಗೆ ಆಗಿದ್ದ. ಇವರೆಲ್ಲರದು ಒಂದು ಗ್ರೂಪ್ ಸೇರಿ ಪಾರ್ಟಿ ಮಾಡೋಣ ಅಂತಂದು ಪ್ಲ್ಯಾನ್ ಮಾಡ್ತಾರೆ. ಇವ್ರು ನನ್ನ ಫ್ರೆಂಡ್ಸ್ ಅಥವಾ ಎಲ್ಲರೂ ಸೇರಿ ಪಾರ್ಟಿ ಮಾಡೋ ಪ್ಲ್ಯಾನ್ ಮಾಡ್ತಾರೆ. ಬಟ್ ಅವ್ರಿಗೆ ಜಾಗ ಗೊತ್ತಿರಂಗಿಲ್ಲ, ಯಾವ ಪಾರ್ಟಿ ಎಲ್ಲಿ ಹೆಂಗೆ ಮಾಡೋಣ ಅಂತಂದು ಇವ್ರಿಗೆ ಜಾಗ ಗೊತ್ತಿರಂಗಿಲ್ಲ. ಅದರ ಸಲ ಒಬ್ಬೊಂದು ತಲೆ ಒಳಗೆ ಪ್ಲ್ಯಾನ್ ಬರ್ತೈತಿ. ಮಾವಿನ ತೋಟ ಇರ್ತೈತಿ ಇವ್ರದ್ದೊಂದು. ಮಾವಿನ ತೋಟ ಒಳಗೆ ಮಾಡೋಣ ಪಾರ್ಟಿ. ಫುಲ್ ಅಲ್ಲೇ ಎಲ್ಲ ಆರಾಮ್ ಸರಿ ಚಿಕನ್ ಅಥವಾ ನಾನ್ ವೆಜ್ ಟೈಪ್ ಎಲ್ಲ ಮಾಡಿ ಪಾರ್ಟಿ ಮಸ್ತ್ ಮಾಡೋಣ ಅಂತಂದು ಪ್ಲ್ಯಾನ್ ಮಾಡ್ತಾರೆ ಇವ್ರು. ಹಂಗೆ ಪ್ಲ್ಯಾನ್ ಮಾಡ್ಕೊತಾನ ಹೋಗ್ತಾರೆ ಅವ್ರು ಮಾವಿನ ತೋಟಕ್ಕೆ ಹೋದ್ಮೇಲೆ ಅದರ ಒಳಗೆ ಗ್ರೂಪ್ ಒಳಗೆ ಇಬ್ಬರು ಮಂದಿಗೆ ಸ್ಮೋಕ್ ಮಾಡೋದಿರ್ತೈತಿ. ಸ್ಮೋಕ್ ಮಾಡೋ ಸಲುವಾಗಿ ಗ್ರೂಪ್ಲಿಂತ ಇವರಿಬ್ರು ಸಪ್ರೇಟ್ ಆಗ್ತಾರೆ. ಸಪ್ರೇಟ್ ಆದಮೇಲೆ ಇವರಿಬ್ರು ಅಲ್ಲಿ ಹೋಗಿ ಸ್ಮೋಕ್ ಮಾಡಬೇಕಾರೆ ಸಪ್ರೇಟಾಗಿ ಅಲ್ಲಿ ಇವರಿಬ್ಬರಿಗೂ ಲೈಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಮಳೆ ಮತ್ತು ಸಿಡ್ಲು ಎಲ್ಲ ಬೀಳಕ್ಕೆ ಸ್ಟಾರ್ಟ್ ಆಕೈತಿ. ಆ್ಯಂಡ್ ಅದು ಮಿಂಚು ಬಿದ್ದಿದ್ದ ಫೋರ್ಸಿಗೆ ಒಂದು ಲೈಟ್ ಪ್ರೊಡ್ಯೂಸ್ ಆಕೈತಿ. ಆ ಲೈಟ್ ಪ್ರೊಡ್ಯೂಸ್ ಆದ ಕೂಡಲೇ ಒಂದು ಗಿಡದಿಂದ ಇವರಿಬ್ಬರಿಗೂ ಫೋಕಸ್ ಹೋಕೈತಿ. ಅಲ್ಲಿ ನೋಡ್ತಾರೆ ಇವರು. ಅಲ್ಲಿ ನೋಡಿದ ಮೇಲೆ ಸ್ವಲ್ಪ ಮುಂದೆ ಹೋಗಿ ದಿಟ್ಟೀಶ್ ಒಂದು ಕಡೆ ನೋಡ್ತಾರೆ ಇವ್ರು. ಒಂದು ಪ್ಲೇಸಿಗೆ ಇವರಿಬ್ಬರು ಫೋಕಸ್ ಹೋದ್ಮೇಲೆ ಅಲ್ಲಿ ಒಂದು ಹೆಣ್ಮಗಳು ನಿಂತಿರ್ತಾಳೆ. ಆಕೆ ಕೈಯೂ ಇರೋಂಗಿಲ್ಲ, ಕಾಲು ಇರೋಂಗಿಲ್ಲ, ಒಟ್ಟು ಗಿಡದ ಹಿಂದೆ ನಿಂತಿರ್ತಾಳೆ. ಆಕೆ ಇವ್ರಿಗೆ ದಿಟ್ಟೀಶ್ ನೋಡ್ಕೊತ ಇವ್ರ ಮೇಲೆ ಫೋಕಸ್ ಇಟ್ಟು ಇವ್ರಿಗೆ ನೋಡ್ಕೊತ ನಿಂತಿರ್ತಾಳೆ. ಆಮೇಲೆ ಅದನ್ನ ನೋಡಿದ ಕೂಡಲೇ ಇವರಿಬ್ರು ಹೆದ್ದಿರ ಆ ಜಾಗದಿಂದ ಇವ್ರ ಗ್ರೂಪ್ ಇದ್ದಿದ್ದ ಜಾಗ ಕಡೆ ಓಡ್ತಾರೆ ಇವರಿಬ್ರು. ಅಲ್ಲಿ ಹೋಗಿ ಓಡ್ಕೊಂತ ಹೋಗ್ತಾರೆ. ಹೋಗಿ ಅಲ್ಲಿಂದ ಫಸ್ಟ್ ಹೆಂಗಾದ್ರೂ ಮಾಡಿ ಆ ಪ್ಲೇಸ್ ಬಿಟ್ಟು ಪಾರಾಗಕ್ಕೆ ಟ್ರೈ ಮಾಡ್ತಾರೆ ಇವರು. ಆಮೇಲೆ ಇವ್ರ ಗ್ರೂಪನ್ನೆಲ್ಲ ಎಬ್ಬಿಸ್ಕೊಂಡು ಅಲ್ಲಿಂದ ಹಗುರ್ಷ ಆ ಪ್ಲೇಸ್ ಬಿಡ್ಬೇಕಂದು ಪ್ಲ್ಯಾನ್ ಒಳಗೆ ಹಗುರ್ಷ ಹೋಗ್ತಾರೆ ಇವ್ರು. ಮುಂದೆ ಹೋಗೋಬೇಕಾರೆ ಇವರಿಬ್ಬರಿಗೂ ಮಾತ್ರ ಹಿಂದೆ ಯಾರೋ ಫಾಲೋ ಮಾಡ್ದಂಗೆ ಅನ್ನಿಸ್ತಿರ್ತೈತಿ. ಹಂಗೆ ಅನ್ಸ್ಬೇಕಾದ್ರೆ ಇವ್ರು ಹಗಲೆಲ್ಲ ಹಿಂದೆ ಹೊಳ್ಳೋದು ನೋಡೋದು ಮಾಡ್ತಿರ್ತಾರೆ. ಬಟ್ ಯಾರೂ ಇರೋಂಗಿಲ್ಲ ಅಲ್ಲಿ ಹಿಂದೆ. ಹಂಗೆ ಹೋಗ್ಬೇಕಾರೆ ಇವರಿಬ್ಬರಿಗೂ ಯಾರೋ ಕರೆದಿದ್ದಂಗೆ ಸೌಂಡ್ ಕೇಳ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ ಹಿಂದ್ಲಿಂತ. ಬಟ್ ಇವ್ರು ಏನು ತಲೆ ಕೆಡಿಸ್ಕೊಲಾರ್ದಂಗೆ ಪಟ್ಟ ಇವ್ರದ್ದು ಗಾಡಿ ಹತ್ತಿ ಅಲ್ಲಿಂತ ಆ ಪ್ಲೇಸ್ ಬಿಟ್ಟು ಮೂವ್ ಆಗ್ತಾರೆ ಇವರು. ಮೂವ್ ಆಗಿ ನಮ್ದು ಧಾರವಾಡ NH4 ಹೈವೇ ಮೇಲೆ ಹೋಗೋಬೇಕಾರೆ ಇವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗ್ಬೇಕಂತಂದು ಸೈಡ್ ಹಾಕ್ತಾರೆ ಇವ್ರ ಗಾಡಿ. ಅವಾಗ ಫುಲ್ ಮೈಂಡ್ ಎಲ್ಲ ಟೆನ್ಷನ್ ಫ್ರೀ ಆಗಿರ್ತೈತಿ. ಅದೆಲ್ಲ ಯೋಚನೆಲಿಂತ ಹೊರಗೂ ಬಂದಿರ್ತಾರೆ ಇವರು. ಬಟ್ ಅದ್ರೊಳಗೆ ಒಬ್ಬವಂಗ ಇವ್ರದ್ದು ಗ್ರೂಪ್ ಬಿಟ್ಟು ಮತ್ತೆ ಸಪ್ರೇಟ್ ಆಗ್ತಾನೆ ಒಬ್ಬ. ರಿಲ್ಯಾಕ್ಸೇಷನ್ ಆಗಿ ಫುಲ್ ದೂರ ಹೋಗಿ ನಿಲ್ತಾನ. ಅಲ್ಲಿ ಹೋಗಿ ನಿಂತಾಗ ಅವಂಗ ಯಾರೋ ಅಲ್ಲಿ ಮತ್ತೆ ಕಾಣ್ತಾರ ಒಬ್ಬವಂಗ. ಅವ್ಗೆ ಗೊತ್ತಿರಂಗಿಲ್ಲ, ಯಾಕಂದ್ರೆ ಅಲ್ಲಿ ಫುಲ್ ನಶೆ ಒಳಗಿರ್ತಾನ ತೋಟದೊಳಗೆ. ಅದ್ರ ಸಲ ಅಲ್ಲಿ ಬಂದು ಹಂಗಾದ ಕೂಡ ಅವ್ಗೆ ಪೊಸೆಸ್ ಆಗಿ ಟ್ರೈ ಮಾಡ್ತೈತೆ. ಅವ್ನ ಮೈ ಒಳಗೆ ಬರೋಕ್ಕೆ ಟ್ರೈ ಮಾಡ್ತೈತೆ ಅದು ದೆವ್ವ. ಅದಾದ ಕೂಡ ಅವ ಫುಲ್ ಅಲ್ಲಿ ನಿಂತು ಹೆದರ್ಕೊಂಡು ಗಾಬರಿಯಾಗಿ ಓಡಿ ಬರ್ತಾನೆ. ಬಟ್ ಇವ್ರ ಮುಂದೆ ಹೇಳಂಗಿಲ್ಲ, ಯಾಕಂದ್ರೆ ದೋಸ್ತರು ಕಾಡಿಸ್ತಾರ ಅನ್ನೋದು ಒಂದು ಇದು ಇರ್ತೈತೆ ಅವ್ನ ತಲೆ ಒಳಗೆ ಒಬ್ಬಂಗೆ. ಅದ್ರ ಸಲುವಾಗಿ ಇವ್ರ ಮುಂದೆ ಏನೂ ಹೇಳಂಗಿಲ್ಲ. ಅವ ಸುಮ್ಮ ಅಲ್ಲಿಂದ ಗಾಡಿ ಹತ್ತಿ ಮೂವ್ ಆಗ್ತಾರೆ. ಆ ಪ್ಲೇಸ್ ಬಿಟ್ಟು ಮತ್ತೆ ಮೂವ್ ಆಗ್ತಾರೆ ಇವರು. ಆ್ಯಂಡ್ ಅದಾದ್ಮೇಲೆ ಸೇಫ್ ಆಗಿ ರೀಚ್ ಆದಮೇಲೆ ಅವ್ರವ್ರ ಕೆಲಸ, ಅವ್ರದ್ದು ಮನಿ, ಫುಲ್ ಎಂಜಾಯ್ಮೆಂಟ್ಲಿಂತ ಅವ್ರವ್ರ ಡೇ ಪಾಸ್ ಮಾಡ್ತಿರ್ತಾರೆ. ಅವ್ರು ಫುಲ್ ಚಲೋ ಹೊತ್ನಂಗೆ ಹೋಗ್ತಿರ್ತೈತೆ ಡೇ. ಆಮೇಲೆ ಇದ್ದಕ್ಕಿದ್ದಂಗೆ ಏನಾಗ್ತೈತೆ ಅನ್ನೋದು ಗೊತ್ತಿಲ್ಲ. ಅವ್ರದ್ರೊಳಗೆ ಒಬ್ಬ ಏನು ರೆಸ್ಟಿಗೆ ಹೋಗ್ಬೇಕಂತಂದು ಅಲ್ಲೇ ರಿಲ್ಯಾಕ್ಸ್ ಆಗ್ಬೇಕಂತಂದು ಹೈವೇ ಮೇಲೆ ಸಪ್ರೇಟ್ ಆಗಿರ್ತಾನಲ್ಲ ಒಬ್ಬನೇ. ಆಮೇಲೆ ಅವಂಗೆ ಫುಲ್ ಒಂದು ಟೈಪ್ ಜ್ವರ ಬರೋದು, ಒಟ್ಟು ಒಂದು ಮನಿ ಫುಲ್ ಬಾಡಿ ಏನೇನೋ ಪೇನ್ ಬರೋದು, ಫುಲ್ ಯಾರೋ ಮೈ ಮೇಲೆ ಕುಂತಂಗೆ ಆಗೋದು, ಹೀಗೆಲ್ಲ ಆಗಿ ಒಂದು 2 to 3 ವೀಕ್ಸ್ ಆದಮೇಲೆ ಅವನದು ಒಂದು ಆಕ್ಸಿಡೆಂಟ್ ಒಳಗೆ ಡೆತ್ ಆಗಿಬಿಡ್ತೈತಿ. ಬಟ್ ಇದು ಹೆಂಗಾತು ಏನಾಯ್ತು ಇದು ಈಗಾದರೂ ಮಿಸ್ಟ್ರಿ ಆಗಿಬಿಟ್ಟೈತಿ ಈ ಸ್ಟೋರಿ ಒಳಗೆ. ಯಾರಿಗೂ ಗೊತ್ತಾಗಿಲ್ಲ. ಇದು ಎಲ್ಲರೂ ಫೈಂಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಮಿಸ್ಟ್ರಿ ಆಗಿಬಿಟ್ಟೈತಿ. ಬಟ್ ಈ ಕತೆ ಒಳಗೆ ನಿಮಗೆ ಹೆಂಗೆ ಅನ್ನಿಸ್ತೈತಿ, ದೆವ್ವ ಇರ್ತಾವೋ ಇಲ್ಲೋ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ.